ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಮಾಂಸವನ್ನು ಸುಟ್ಟು ಇದು ಮಾಡಿದಾಗ ಹೆಟಿರೋಸೈಕ್ಲಿಕ್ ಅಮೈನ್ ಅಂತ ಅನ್ನುವ ಒಂದು ರಾಸಾಯನಿಕ ಬಿಡುಗಡೆ ಆಗುತ್ತೆ. ಮಾಂಸದಲ್ಲಿ ಏನಿರುತ್ತೆ ಅಂದರೆ ಪ್ರೋಟೀನ್ ಇರುತ್ತೆ, ಕ್ರಿಯಾಟಿನ್ ಇರುತ್ತೆ, ಶುಗರ್ ಇವೆಲ್ಲ ಇರುತ್ತೆ ಮಾಂಸದಲ್ಲಿ. ಸುಟ್ಟಾಗ ಏನಾಗುತ್ತೆ, ಇದು ಹೈ ಟೆಂಪರೇಚರ್ 150 ಡಿಗ್ರಿ ಸೆಂಟಿಗ್ರೇಡಿಂದ 300 ಡಿಗ್ರಿ ಸೆಂಟಿಗ್ರೇಡಲ್ಲಿ ಏನಾದರೂ ನಾವು ಮಾಂಸವನ್ನು ಸುಟ್ಟಾಗ ಹೆಟಿರೋಸೈಕ್ಲಿಕ್ ಅಮೈನ್ ಎನ್ನುವ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ. ಹೆಟಿರೋಸೈಕ್ಲಿಕ್ ಅಮೈನು ನೇರವಾಗಿ ಕಾರ್ಸಿನೋಜನ್. ಅದು ನೇರವಾಗಿ DNA ಅಡಕ್ಟ್ಸ್ ಅಂತ ಮಾಡುತ್ತೆ. DNA ಜೊತೆ ಬೈಂಡ್ ಆಗಿ DNA ಅಡಕ್ಟ್ ಅಂತ ಉಂಟಾಗಿ ಅದು ಮ್ಯೂಟೇಷನ್, DNAಯಲ್ಲಿ ಮ್ಯೂಟೇಷನ್ ಉಂಟಾಗುತ್ತೆ. ಅಂದರೆ ಕೆಲವೊಂದು ಜೀನ್ಗಳು ಮ್ಯೂಟೇಟ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಪೂರಕವಾಗಿರುವಂಥ ಟ್ಯೂಮರ್ ಸಪ್ರೆಸರ್ ಜೀನ್ ಆಗ್ಬೋದು, ಅಥವಾ ಪ್ರೋಟೋ ಆಂಕೋಜೀನಲ್ಲಿ ಮ್ಯೂಟೇಷನ್ ಆಗಿ ಅದು ಆಂಕೋಜೀನ್ ಅಂತ ಆಗ್ಬೋದು, ಕ್ಯಾನ್ಸರ್ ಉಂಟು ಮಾಡುವ ಜೀನ್ಗಳು. ಆಮೇಲೆ DNA ರಿಪೇರ್ ಮಾಡೋ ಅಂಥ ಕೆಲವು ಜೀನ್ಗಳಿದೆ. ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಇವೆಲ್ಲ DNA ಆಗಿರುವ ಡ್ಯಾಮೇಜು ನೋಡಿ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಒಳಗಡೆ ಇದೆಲ್ಲ ನಡೀತಾ ಇದೆ. ಡ್ಯಾಮೇಜ್ ಆದರೆ ದೇಹ ಅದನ್ನು ರಿಪೇರ್ ಮಾಡುತ್ತದು. ಆದರೆ ಆ ರಿಪೇರ್ ಮಾಡುವ ಸಿಸ್ಟಮನ್ನೇ ನೀವು ಹಾಳು ಮಾಡಿದ್ರೆ ದೇಹ ಏನು ಮಾಡುತ್ತೆ, ರಿಪೇರ್ ಮಾಡೋಕ್ಕಾಗೋದಿಲ್ಲ ಅದು. ಹಾಗಾಗಿ ಹೆಟಿರೋಸೈಕ್ಲಿಕ್ ಅಮೈನ್ಗಳಿದೆಯಲ್ಲ, ಅದು ನೇರವಾಗಿ DNA ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಹಾಗಾಗಿ ಇದು ತುಂಬ ಅಪಾಯಕಾರಿ ಅಂತ ಹೇಳ್ಬಹುದು.